I wanted to try it on my skin, and everybody can relate to what I'm saying. Very severe acnes, ಪಿಂಪಲ್ ಎಲ್ಲ ಸ್ಟಾರ್ಟ್ ಆಯಿತು. ಗೊತ್ತಿಲ್ಲ, ಇಷ್ಟು ಫೀಲ್ ಅಂಡರ್ ಕಾನ್ಫಿಡೆಂಟ್, ಯಾವ ಫಂಕ್ಷನ್ಗೆ ಹೋಗೋಕ್ಕೂ ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ. ಖುಷಿ ಆಗುತ್ತೆ ನೋಡೋಕ್ಕೆ, ಹಂಗೆ ದುಡ್ಡು ಕೊಟ್ಟಿರ್ತೀವಿ. ಇಷ್ಟು ಪ್ರಾಡಕ್ಟ್ಸ್ ನನಗೆ ನೈಕಾಲಿ ಆಫರಲ್ಲಿ ತೊಗೊಂಡಿದ್ದು. ಕಾಜಲ್, ನಾನು ಕಾಜಲ್ ಪೆನ್ಸಿಲ್ಸ್ನ ತುಂಬ ಯೂಸ್ ಮಾಡ್ತೀನಿ. ಐಕಾನಿಕ್ ಕಾಜಲ್ ಇನ್ನೂ ಒಂದು ಸ್ವಲ್ಪ ಡೆಂಟ್ ಥರ ಆಗಿದೆ ಇಲ್ಲಿ. ಐ ಡೋಂಟ್ ನೋ, ವೆಸ್ಟಿಂಗ್ ಆನ್ ಯೋರ್ ಸೆಲ್ಫ್ ಇಸ್ ನಾಟ್ ಬ್ಯಾಡ್ ಅಂತ ನಂಗೆ ಅನಿಸುತ್ತೆ. ಈ ಪ್ರಾಡಕ್ಟ್ನ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಸ್ವಲ್ಪ ಟ್ರೆಂಡಿಂಗಲ್ಲೇ ಇತ್ತು. ಮೋರ್ ಒನ್ ಗಿಫ್ಟ್ ಆಸ್ ಅ ಪ್ರಾಡಕ್ಟ್. ವಾಟ್ ದಿಸ್ ಇಸ್ ನಾನು ನೋಡಿದೆ, ಬಟ್ ಇಟ್ ಇಸ್ ಆಲ್ ಅಬೌಟ್ ಮೈ ಅನ್ಬಾಕ್ಸಿಂಗ್ ವಿಡಿಯೋ. Hi guys, welcome back to my channel, Harshie's YouTube channel. Wow! I know, ತುಂಬ ದಿನ ಆಗಿದೆ ವಿಡಿಯೋ ಮಾಡಿ. ಆಲ್ಮೋಸ್ಟ್ ಇಟ್ಸ್ ಬೀನ್ ಅ ಮಂತ್. ಅದಾಗಿ ತುಂಬ ದಿನ ಆದಮೇಲೆ ದಿಸ್ ಇಸ್ ದ ವಿಡಿಯೋ ಐ ಆಮ್ ಡೂಯಿಂಗ್. ನನ್ನ ಲಾಸ್ಟ್ ವಿಡಿಯೋ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ವರ್ಕಿಂಗ್ ಡೇ at my previous office. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ, ಗೋ ನಾವು ಕ್ಲಿಕ್ ದ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್, ಆ್ಯಂಡ್ ನಾನು ಹಾಕೋ ಪ್ರತಿ ವೀಡಿಯೋಸು ಶಾರ್ಟ್ಸು ನಿಮ್ಗೆ ರೀಚ್ ಆಗಬೇಕು ಅಂದರೆ ಜಸ್ಟ್ ಸಬ್ಸ್ಕ್ರೈಬ್. ಸೊ ಇವತ್ತಿನ ಬ್ಲಾಗ್ ಬಂದು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಇಟ್ ಇಸ್ ಆಲ್ ಅಬೌಟ್ ಅನ್ಬಾಕ್ಸಿಂಗ್ ವಿಡಿಯೋ. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಟ್ರೆಂಡ್ ಆಗಿತ್ತು ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಮೇಕಪ್ ಪ್ರಾಡಕ್ಟ್ಸು. ಐ ವಾಂಟೆಡ್ ಟು ಟ್ರೈ ಇಟ್ ಆನ್ ಮೈ ಸ್ಕಿನ್, ಮತ್ತು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನನಗೆ ಇಷ್ಟ. ಗುಡ್ ಪ್ರಾಡಕ್ಟ್ಸ್. ಇಲ್ಲಿವರೆಗೂ ಆ ಥರ ಸ್ಕಿನ್ ಡ್ಯಾಮೇಜ್ ಥರ ಏನೂ ಆಗಿಲ್ಲ. ಜಸ್ಟ್ ಐ ಲವ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಪ್ರಾಡಕ್ಟ್ಸ್ನ, ಹೊಸ ಪ್ರಾಡಕ್ಟ್ಸ್ನ ಟ್ರೈ ಮಾಡೋಕ್ಕೆ ಇಷ್ಟ. ಸೊ ಯಾ, ಫಸ್ಟು ಐ ಟೆಸ್ಟ್, ನನಗೆ ಫಸ್ಟ್ ಫ್ಯೂ ವೀಕ್ಸ್ ಐ ಯೂಸ್ ಇಟ್, ಹೌ ಇಟ್ ವಿಲ್ ಬಿ ಫಾರ್ ಮೈ ಸ್ಕಿನ್ ಅಂತ. ತೀರಾ ನನಗೆ ಆ ಪ್ರಾಡಕ್ಟ್ ವರ್ಕ್ ಆಗಿಲ್ಲ ಅಂದರೆ ಐ ಜಸ್ಟ್ ಸ್ಟಾಪ್ ಇಟ್ ದೇರ್ ಇಟ್ ಸೆಲ್ಫ್. ಸೊ ನೈಕಾಲಿ ಇವಾಗ ನೈಕಾ ಪಿಂಕ್ ಸೇಲ್ ನಡೀತಿತ್ತು, ಅದರಿಂದ ನಾನು ತುಂಬ ದಿನದಿಂದ ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದ ಪ್ರಾಡಕ್ಟ್ಸ್ನ ಇವಾಗ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಬಿಕಾಸ್ ಸ್ವಲ್ಪ ಕಮ್ಮಿ ಪ್ರೈಸ್, ನಾಟ್ ಟೂ ಮಚ್, ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಸಿಕ್ತು ಅಂತ. ಪ್ರೈಸ್ ಹೇಳಿದ್ರೆ ಐ ಡೋಂಟ್ ನೋ, ಮೈ ಮಾಮ್ ವಿಲ್ ಬಿ ಸೀಯಿಂಗ್. ಬಟ್ ಸ್ಟಿಲ್ ನಿಮಗೋಸ್ಕರ ಪ್ರೈಸ್ ಆ್ಯಂಡ್ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬ ಪ್ರಾಡಕ್ಟ್ಸ್ ಏನು ತರಿಸಿಲ್ಲ, ಲಿಮಿಟೆಡ್ ಇದೆ. ಬಟ್ ಐ ವಾಂಟೆಡ್ ಟು ಶೇರ್ ಇಟ್ ವಿತ್ ಯು ಗೈಸ್. ಆ್ಯಕ್ಚುಲಿ ನಾನು ತರಿಸಿದ್ದು, ಬಟ್ ನನ್ನ ತಂಗಿನೇ ತುಂಬ ಎಕ್ಸೈಟ್ ಆಗಿತ್ತು. ಐ ಥಿಂಕ್ ಇದು ಯಾವತ್ತು ಬರ್ತಾಯಿತ್ತು ಅಂತ ನನ್ನ ತಂಗಿನೇ ಜಾಸ್ತಿ ವೆಯ್ಟ್ ಮಾಡ್ತಿದ್ಲು. ಸೊ ನಿಮಗೂ ಹಿಂಗೇನಾ, ಯಾವುದಾದ್ರೂ ಪಾರ್ಸೆಲ್ ಬರುತ್ತೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇರ್ತೀರಾ? ಆ್ಯಂಡ್ ಔಟ್ ಫಾರ್ ಡೆಲಿವರಿ ಅಂತ ಮೆಸೇಜ್ ನೋಡಿದಾಗ ಸಖತ್ ಖುಷಿ ಆಗ್ತಾ ಇರುತ್ತೆ, ಆ್ಯಂಡ್ ಯುಲ್ ಬಿ ವೆಯ್ಟಿಂಗ್ ಫ್ರಮ್ ಮಾರ್ನಿಂಗ್ ಟು ರಿಸೀವ್ ದಟ್ ಪಾರ್ಸೆಲ್. ಸೊ ನನಗೂ ಹಾಗೆ, ಆ್ಯಂಡ್ ಎವ್ರಿಬಡಿ ಕ್ಯಾನ್ ರಿಲೇಟ್ ಟು ವಾಟ್ ಐ ಆಮ್ ಸೇಯಿಂಗ್. ಯಾ, ನಾನು ಇದನ್ನು ಕಟ್ ಮಾಡೋಕ್ಕೆ ಏನಾದರೂ ತೊಗೊಂಬರ್ತೀನಿ. ಡೂ ಅ ಪ್ಯಾಚ್ ಟೆಸ್ಟ್ ಆನ್ ಯೋರ್ ಹ್ಯಾಂಡ್. ಯೂಶಲಿ ದೇ ವಿಲ್ ರೆಕಮೆಂಡ್ ಇಟ್ ಆನ್ ಯೋರ್ ಹ್ಯಾಂಡ್. ನೀವು ನಿಮ್ಮ ಸ್ಕಿನ್ಗೆ ಯಾವುದು ಬೆಸ್ಟು ಅಂತ ಟ್ರಯಲ್ ಮಾಡಿ, ಎರರ್ ಆಗಿದ್ರೇ ನಿಮಗೆ ಗೊತ್ತಾಗೋದು. ಓಕೆ, ದಿಸ್ ಸೂಟ್ಸ್ ಫಾರ್ ಮೈ ಸ್ಕಿನ್, ಓಕೆ ನನ್ನ ಈ ಟೈಪ್ ಆಫ್ ಸ್ಕಿನ್ ಅಂತ ನಿಮಗೆ ನಿಮ್ಮ ಸ್ಕಿನ್ ಬಗ್ಗೆ ಅರ್ಥ ಆಗುತ್ತೆ. ಪ್ರಾಡಕ್ಟ್ಸ್ ಅದು ಕಾಸ್ಟ್ಲಿ ಇದೆ ಅಂದ ತಕ್ಷಣ ಅದು ತುಂಬ ಚೆನ್ನಾಗಿರುತ್ತೆ, ಈ ಥರ ಇಟ್ಸ್ ಅ ಮಿತ್. ಸೊ ನನ್ನ ಪ್ರಕಾರ ಇವನ್ ದ ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಇದ್ದರೂ ಇಟ್ ಡಸ್ ವಂಡರ್ಸ್. ಆ ಥರನೂ ಕೆಲವೊಂದು ಪ್ರಾಡಕ್ಟ್ಸ್ ಇದೆ. ಸೊ ನಿಮ್ಗೆ ಯಾವುದು ಬೆಸ್ಟ್ ಅನ್ನೋದು ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ಇಫ್ ಯು ಯೂಸ್ ಇಟ್, ಇಟ್ಸ್ ಬೆಟರ್ ಫಾರ್ ಯು. ಬಿಫೋರ್ ಐ ಅನ್ಬಾಕ್ಸ್, ಫಸ್ಟ್ ಥಿಂಗ್, ನನ್ನ ಸ್ಕಿನ್ ವಾಟ್ ಯು ಸೀಯಿಂಗ್ ಇಟ್ ವಾಸ್ ನಾಟ್ ಲೈಕ್ ದಿಸ್, ಡೆಫಿನೆಟ್ಲಿ ನಾಟ್ ಲೈಕ್ ದಿಸ್. ಮೀಡಿಯಮ್ ಕಾಂಪ್ಲೆಕ್ಷನ್ ಗರ್ಲ್ ಅಥವಾ ಬ್ರೌನ್ ಸ್ಕಿನ್ ಗರ್ಲ್, ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿತ್ತು. ಆ್ಯಂಡ್ ಒನ್ ಟೈಮಲ್ಲಿ ಐ ಸ್ಟಾರ್ಟೆಡ್ ಯೂಸಿಂಗ್ ಹೇರ್ ರಿಮೂವಲ್ದು ಒಂದು ಸ್ಮಾಲ್, ಐ ಡೋಂಟ್ ನೋ ವಾಟ್ ದಟ್ ವಾಸ್, ಸ್ಮಾಲ್ ಲೈಟ್ ಬರುತ್ತೆ, ಲೇಸರ್ ಥರನೋ ಅದೇನೋ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಅಟ್ಯಾಚಿಂಗ್ ದಟ್ ಪ್ರಾಡಕ್ಟ್ ಹಿಯರ್. Similar to that product, not the exact product, similar to that product I started using.
ಪ್ರಾಬಬ್ಲಿ ಅದು ಈಸಿ ಆಗುತ್ತೆ ಅಂತನೋ ಏನೋ ಐ ಸ್ಟಾರ್ಟೆಡ್ ಯೂಸಿಂಗ್. ಇಟ್ ವಾಸ್ ಈಸಿಯರ್ ಟು ರಿಮೂವ್ ವಿತ್ ದ್ಯಾಟ್. ಇಟ್ ವಾಸ್ ಬ್ಯಾಟ್ರಿ ಬರುತ್ತೆ, ಅದೊಂದು ನಾರ್ಮಲ್ ಆಗಿ ರಿಮೂವ್ ಮಾಡೋಕ್ಕೆ ಈಸಿ, ಪೇನ್ಲೆಸ್ ಆಗಿತ್ತು ಅಂತ ಐ ಸ್ಟಾರ್ಟೆಡ್ ಯೂಸಿಂಗ್. ಐ ಸ್ಟಾರ್ಟೆಡ್ ಯೂಸಿಂಗ್ ಆಲ್ ಓವರ್ ಮೈ ಫೇಸ್, ಹಿಯರ್ ಫೇಸು, ಮತ್ತು ಇಲ್ಲಿ ಪ್ರಾಬ್ಲಿ ನಿಯರ್ ಬೈ ಐಬ್ರೋ, ಲಿಪ್ಸ್, ಇಲ್ಲಿ ಎಲ್ಲ ಕಡೆ ಐ ಸ್ಟಾರ್ಟೆಡ್ ಯೂಸಿಂಗ್. ಇನ್ಸ್ಟೆಂಟಾಗಿ ಅದರದ್ದು ರಿಸಲ್ಟ್ ಗೊತ್ತಾಗಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಐ ಸ್ಟಾರ್ಟೆಡ್ ಗೆಟ್ಟಿಂಗ್ ವೆರಿ ಸಿವಿಯರ್ ಆ್ಯಕ್ನೀಸ್, ಪಿಂಪಲ್ ಎಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ಐ ವಿಲ್ ಅಟ್ಯಾಚ್ ದೋಸ್ ಫೋಟೋಸ್ ಹಿಯರ್. ದಟ್ ವಾಸ್ ದ ವರ್ಸ್ಟ್ ಫೇಸ್ ಆಫ್ ಮೈ ಸ್ಕಿನ್ ಕೇರ್ ಜರ್ನಿ. ತುಂಬ ಬ್ಯಾಡ್ ಫೇಸ್ ಇತ್ತು ಅದು. ನನಗೆ ಸಣ್ಣ ಪುಟ್ಟ ಸ್ಕಿನ್ ಇಶ್ಯೂಸ್ ಬರ್ತಾಯಿತ್ತು, ಬಟ್ ದಟ್ ವಾಸ್ ಮೇಜರ್, ಸಿವಿಯರ್. ಗೊತ್ತಿಲ್ಲ, ಯೂಸ್ ಟು ಫೀಲ್ ಅಂಡರ್ ಕಾನ್ಫಿಡೆಂಟ್, ಯಾವ ಫಂಕ್ಷನ್ಗೆ ಹೋಗೋಕ್ಕೂ ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ. ಆ್ಯಂಡ್ ಎವ್ರಿ ಟೈಮ್ ಆನ್ಸರ್ ಮಾಡ್ತಾ ಮಾಡ್ತಾ ಐ ಯೂಸ್ ಟು ಫೀಲ್ ಬ್ಯಾಡ್ ಅಬೌಟ್ ಇಟ್. ಸೊ ಅದಾದಮೇಲೆ ಡರ್ಮಟಾಲಜಿಸ್ಟ್ಗೆ ತೋರಿಸಿ ಸ್ವಲ್ಪ ರಿಕವರ್ ಆಯಿತು ನನ್ನ ಸ್ಕಿನ್. ಅದಾದಮೇಲೆ ಐ ಸ್ಟಾರ್ಟೆಡ್ ಯೂಸಿಂಗ್, ಪ್ರಾಬಬ್ಲಿ ನೀವೆಲ್ಲ ನೋಡ್ತಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಸ್ನೇಲ್ ಮ್ಯೂಸಿನ್ ಅಥವಾ ಇನ್ನೊಂದಷ್ಟು ಗುಡ್ ಮಾಯಿಶ್ಚರೈಸರ್ಸ್, ಫೇಸ್ ವಾಶ್, ಇದೆಲ್ಲನೂ. ಕೆಲವೊಂದು ಪ್ರಾಡಕ್ಟ್ಸ್ ನಮಗೆ ಹೈಪ್ ಅನಿಸ್ಬೋದು, ಬಟ್ ಡೆಫಿನೆಟ್ಲಿ ಟ್ರೈ ಮಾಡಿದರೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಇಟ್ ಟುಕ್ ಆಲ್ಮೋಸ್ಟ್ 2 years for that acne to go off and one proper clear skin ಬರೋಕ್ಕೆ 2 years ಬೇಕಾಯಿತು ನನಗೆ. ಸೊ ಯಾ, ಅದಕ್ಕೆ ಹೇಳೋದು, ಜಸ್ಟ್ ಡೂ ಅ ಟ್ರೈ ಮಾಡಿ. ಮೇ ಬಿ ಅದು ಪ್ರಾಡಕ್ಟ್ ಹೈಪಲ್ಲಿದೆ, ಫೈನ್, ನೀವು ಟ್ರೈ ಮಾಡಿ, ಯೂಸ್ ಮಾಡಿ, ಸ್ಯಾಂಪಲ್ ತರಿಸಿ. ಯು ಆಲ್ವೇಸ್ ಗೆಟ್ ಸ್ಯಾಂಪಲ್ ಬಾಟಲ್ಸ್ ಇನ್ ಟೆರಾ ಬ್ಯೂಟಿ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕೂಡ ನಿಮಗೆ ಕಮ್ಮಿ ಬೆಲೆಗೆ ಸ್ಯಾಂಪಲ್ ಪ್ರಾಡಕ್ಟ್ಸ್ನ ಕೊಡ್ತಾರೆ. ಟ್ರೈ ಇಟ್ ಔಟ್. ಅದು ವರ್ಕೌಟ್ ಆಗ್ತಿಲ್ಲ ಅಂದರೆ ಜಸ್ಟ್ ಸ್ಟಾಪ್ ಇಟ್. ಇನ್ನೂ ಫರ್ದರ್ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಸ್ವಲ್ಪ ಮಾತು ಜಾಸ್ತಿ ಆಯ್ತು ಅನ್ಸುತ್ತೆ. ಯಾಕೆ? ಸೊ ಐ ಸ್ಟಾರ್ಟ್ ಮೈ ಅನ್ಬಾಕ್ಸಿಂಗ್. तो चलिए शुरू करते हैं. ಪಾರ್ಸಲ್ಸ್ ಬಂದಿದೆ. ಸೊ ಇದು ಒಂದು ಬಾಕ್ಸ್, ಆ್ಯಂಡ್ ದಿಸ್ ಇಸ್ ಒನ್ ಬಾಕ್ಸ್ ಐವ್ ಗಾಟ್. ಫಸ್ಟ್ ಬೆಳಗ್ಗೆನೇ ಮೆಸೇಜ್ ಬಂದುಬಿಟ್ಟಿತ್ತು, ಯುವರ್ ಪ್ರಾಡಕ್ಟ್ಸ್, ನಾಯ್ಕಾ ಪ್ರಾಡಕ್ಟ್ಸ್ ಆರ್ ಔಟ್ ಫಾರ್ ಡೆಲಿವರಿ ಅಂತ. ಸೊ ಬೆಳಗ್ಗೆಯಿಂದ ಕಾಯ್ತಾ ಇದೆ. ಸೊ ಐ ಹ್ಯಾವ್ ರಿಸೀವ್ಡ್ ಇಟ್ ನೌ. ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಬೇಕು ಅಂತ ಐ ವಾಸ್ ವೇಟಿಂಗ್. Let's see how this is. Products. Go slow. What is this? ಗೊತ್ತಿಲ್ಲ ಏನು ಅಂತ. ಪ್ರಾಬಬ್ಲಿ ಇದು ಸೀರಮ್ ಅನಿಸುತ್ತೆ. ಓಕೆ, ದಿಸ್ ಇಸ್ ಮೈ ಸೀರಮ್, ಸೆಂಟೆಲಾ ಸೀರಮ್. ಸೊ ಹ್ಯಾಪಿ. ತುಂಬ ಒನ್ ಆಫ್ ದ ಟ್ರೆಂಡಿಂಗ್ ಪ್ರಾಡಕ್ಟಲ್ಲಿ ಇತ್ತಿದ್ದು. ಸೊ ಐ ವಾಂಟೆಡ್ ಟು ಟ್ರೈ ದಿಸ್. ಫೈನಲಿ ಹ್ಯಾಂಡ್ಸ್ ಆನ್ ದಿಸ್ ಪ್ರಾಡಕ್ಟ್. ಅಷ್ಟೇ, ಬಾಕ್ಸಲ್ಲಿ ಇನ್ನೇನೂ ಇಲ್ಲ. ದ ಮೇನ್ ಬಿಗ್ ಬಾಕ್ಸ್, ವಿಲ್ ಸಿ ದಿಸ್. ಕೇರ್ಫುಲ್ ಆಗೆಲ್ಲ ತೆಗಿಬೇಕಾ? ಯಾರೆಲ್ಲ ನಿಮ್ಮ ಪಾರ್ಸಲ್ಸ್ ಬರುತ್ತೆ ಅಂತ ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತಿರ್ತೀರ, ಪ್ಲೀಸ್ ಕಾಮೆಂಟ್ ಮಾಡಿ. I don't know where this is. 2000 years later. Opened. ನಂಗೆ ತುಂಬ ರಫ್ ಆಗೆಲ್ಲ ತೆಗಿಯೋಕ್ಕೆ ಬರಲ್ಲ ಪ್ರಾಡಕ್ಟ್ಸ್, ಐ ಮೀನ್ ಬಾಕ್ಸಸ್ನ. ಸ್ವಲ್ಪ ಕೇರಿಂದ ಹ್ಯಾಂಡಲ್ ಮಾಡಬೇಕು. ಫ್ಲಾಶ್ ಬ್ಯಾಕ್. ಕೇರ್ಫುಲ್ ಆಗೆಲ್ಲ ತೆಗಿಬೇಕಾ? It's so nice to see. One second.
I don't know if you can see. Oh God, I'm so happy. ಎಷ್ಟು ಖುಷಿ ಆಗ್ತಾ ಇದೆ. Oh God, oh God. ಓಕೆ, ಒಂದೊಂದೇ ತೋರಿಸ್ತೀನಿ. ಖುಷಿ ಆಗುತ್ತೆ ನೋಡಕ್ಕೆ, ಹಂಗೆ ದುಡ್ಡು ಕೊಟ್ಟಿರ್ತೀನಿ. ಓಕೆ ಓಕೆ, I'll just six. ಇಷ್ಟು ಪ್ರಾಡಕ್ಟ್ಸ್ ನನಗೆ ನಾನು ಖಾಲಿ ಆಫರಲ್ಲಿ ತೊಗೊಂಡಿದ್ದು. I'll show you one by one. So the next product, okay, Laneige lip mask, sleeping mask. Yeah, lip sleeping mask. Loved it. This is the second bottle. Second time ನಾನು ಪರ್ಚೇಸ್ ಮಾಡ್ತಿರೋದು. This is also good. So yeah, this is the bottle. ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ ಇದು. So yeah, and the scent ಅದು I don't know this. Later. ಇದ್ರದ್ದು ಬಾಟಲ್ ತೋರಿಸ್ತೀನಿ how it is inside. It's a 50 ml bottle ಅನ್ಸುತ್ತೆ. Oh, so good. ಇನ್ನು ಗ್ಲಾಸ್ ಕ್ರಿಸ್ಟಲ್ಸ್ ಥರ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಒಳಗಡೆ ಕ್ರಿಸ್ಟಲ್ಸ್ ಥರ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. It's good. Waiting to put my hands on this. Yeah, 50 ml ಬಾಟಲ್ ಏನು ಇಷ್ಟಿದೆ ಅನ್ಕೋಬೇಡಿ, ಪ್ರೈಸ್ ನೋಡಿ. This is my second product. I don't know what this is. Okay. This is my plum serum. This is a niacinamide serum. This is K-Beauty's kajal. ನಾನು ಕಾಜಲ್ ಪೆನ್ಸಿಲ್ನ ತುಂಬ ಯೂಸ್ ಮಾಡ್ತೀನಿ. Iconic kajal. So this is K-Beauty's kajal. ತುಂಬ ಪ್ರಾಡಕ್ಟ್ಸ್ ಇದೆ, ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ I'll see if I buy it. I'll show you guys. I'll try it and I'll let you know. ನಿಮಗೂ ತಿಳಿಸ್ತೀನಿ. So this is K-Beauty's black kajal. I'll show you. Okay. So this is the pencil. ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ K-Beauty products. I'm waiting to try those products as well. So yeah, this is the black kajal. This also we are using for the second time. ಇಷ್ಟ ಆಗಿತ್ತು. It worked good on my skin. So yeah, this is Plum's niacinamide serum. This is a small pack. ಇದು ಎಲ್ಲ ಒಂದು ಸೆಟ್ಟಲ್ಲಿ ಬಂದಿತ್ತು. So this is a 15 ml bottle. Next, I don't know what this is. What is this? Okay, maybe ಇದು ಫ್ರೀ ಗಿಫ್ಟ್ ಬಂದಿತ್ತು ಒಂದು. As I ordered so many products and there was a sale ನಡೀತಿರೋದ್ರಿಂದ I got some gift, I guess. I don't know what this is. I have to check. What. Okay, it is written best of plum, body loving. Okay, what is this? Some gift. ಇವಾಗ ಓಪನ್ ಮಾಡಲಾ, ಲಾಸ್ಟಲ್ಲಿ ಓಪನ್ ಮಾಡಲಾ? ಲಾಸ್ಟಲ್ಲಿ ನೋಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್, ಐ ಡೋಂಟ್ ನೋ ವಾಟ್, ಏನೇನು ಮಾಡಿದೆ ಅಂತ ಒಂಚೂರು ತಲೆಯಿಂದ ಹೊರಟೋದು. ಓಕೆ, ಸೊ ಇದೆಲ್ಲ ಪ್ಲಮ್ ಸೆಟ್. ಸೊ ಇದೆಲ್ಲ ಪ್ಲಮ್ ಸೆಟ್. ಇದು ಆ್ಯಂಡ್ niacinamide ಬರೋ ಸೆಟ್. ಇಟ್ಸ್ ಅ ಗುಡ್ ಒನ್. ಸೊ ಇದು ಪ್ಲಮ್ದು
niacinamide hybrid sunscreen. It's a good one. ಚೆನ್ನಾಗಿತ್ತು. ಸೊ ಯಾ, ದಿಸ್ ಇಸ್ ದ ಸೆಕೆಂಡ್ ಟೈಮ್ ಆರ್ಡ್ರಿಂಗ್ ದಿಸ್. ಖಾಲಿ ಆಗಿತ್ತು, ತುಂಬ ದಿನ ಆಗಿತ್ತು ಖಾಲಿಯಾಗಿ. ಸೊ guys, how it looks. Also sunscreen, it's a tube like sunscreen. The face wash, Plum ಅವ್ರದ್ದು, it's a niacinamide free face wash. ಫೇಸ್ ವಾಶ್ನ ಕೂಡ ಟ್ರೈ ಮಾಡ್ತೀನಿ. ನಾರ್ಮಲ್ ಫೇಸ್ ವಾಶ್, ನಥಿಂಗ್ ಫ್ಯಾನ್ಸಿ. ಲಾಕ್ ಆಗಿದೆ. ನೆಕ್ಸ್ಟ್, ದಿಸ್ ಪ್ರಾಡಕ್ಟ್, ಅಗೇನ್ a viral one. It's a Korean product. Korea is famous for its skincare products and all the stuffs. ಕೊರಿಯಾದಲ್ಲಿ ಸ್ಕಿನ್ಗೆ ತುಂಬ ಮಹತ್ವ ಕೊಡ್ತಾರೆ. ಸೊ ಅಲ್ಲಿ ತುಂಬ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಬ್ರ್ಯಾಂಡೆಡ್ ಸ್ಕಿನ್ ಕೇರ್ ಆ್ಯಂಡ್ ತುಂಬ ಟ್ರೆಂಡಿಂಗಲ್ಲಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ. ಸೊ ಯಾ, ಒನ್ ಇಸ್ ದಿಸ್ ಬ್ರ್ಯಾಂಡ್, ಬ್ಯೂಟಿ ಆಫ್ ಜಾಸಿನ್ ಅಂತ, ತುಂಬ ಟ್ರೆಂಡಿಂಗಲ್ಲಿರ್ತಿದ್ದು. ಸೊ ಯಾ, ಫೈನಲಿ ಇನ್ನೂ ಒಂದು ಸ್ವಲ್ಪ ಡೆಂಟ್ ಥರ ಆಗಿದೆ ಇಲ್ಲಿ. ಐ ಡೋಂಟ್ ನೋ, ಹಾಗೇನ ಬರೋದು ಅಥವಾ ಪ್ಯಾಕೇಜಿಂಗಲ್ಲಿ ಹಾಗಾಗಿದೆಯಾ ಗೊತ್ತಿಲ್ಲ. ಸೊ ಯಾ, ಫೈನ್, ನೋ ಪ್ರಾಬ್ಲಮ್. ಪ್ರಾಡಕ್ಟ್ ಇಂಪಾರ್ಟೆಂಟ್. ಓಕೆ, ಸೀಲ್ ಇದೆ, ಸೊ ನೋ ಇಶ್ಯೂಸ್. ಸೀಲ್ ಹಾಕಿದೆ, ಓಪನ್ ಏನಾಗಿಲ್ಲ, ಸೊ ಸೇಫ್. ಯಾ, ದಿಸ್ ಇಸ್ ದಟ್ ಒನ್ ಪ್ರಾಡಕ್ಟ್ ಐ ರಿಯಲಿ ವಾಂಟ್ ಟು ಟ್ರೈ ಆಲ್ಸೋ. ಸೊ ಯಾ, ಪ್ರಾಡಕ್ಟ್ ಬಂದು ಇದು ಅಗೇನ್ ಫ್ರಮ್ ಪ್ಲಮ್. ಬೋತ್ ಆರ್ ಫ್ರಮ್ ಪ್ಲಮ್. ಪ್ಲಮ್ದು ಒಂದು ಇದು ಕ್ಲಿಯರಿಂಗ್ ಮಾಯ್ಶ್ಚರೈಸಿಂಗ್ ಜೆಲ್. ಇದು ಮಾಯ್ಶ್ಚರೈಸಿಂಗ್, ಪ್ಲಮ್ದೇ ಮಾಯ್ಶ್ಚರೈಸಿಂಗ್ ಜೆಲ್ ಬರುತ್ತೆ, ನಿಯಾಸಿನಮೈಡ್. ಸೊ ಅದು, ದಿಸ್ ಇಸ್ ಆಲ್ಸೋ ಅ ಗುಡ್ ಒನ್. ಮತ್ತು ಇದು ಹೈಡ್ರಾಲಿಕ್ ಆ್ಯಸಿಡ್ದು ದಿಸ್ ಸ್ಲೀಪಿಂಗ್ ಮಾಸ್ಕ್. ಸೊ ದಿಸ್ ಇಸ್ ಒನ್. ಬಟ್ ಪ್ಲಮ್ ಪ್ರಾಡಕ್ಟ್ಸ್ ಇಷ್ಟ. ಅದ್ರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಮೇ ಬಿ ಯಾ, ಸೊ ದಿಸ್ ಇಸ್ ದ ಒನ್. ಕಲರ್ ಚೆನ್ನಾಗಿ ಕಾಣಿಸ್ತದೆ. ಸೊ ಯಾ, ದಿಸ್ ಇಸ್ ದ ಒನ್. See how good it is. How good. Wow. How good this mask is. Yeah. Can't wait to try. Hope everything goes well. Investing on yourself is not bad ಅಂತ ನಂಗೆ ಅನ್ಸುತ್ತೆ. And it's personal choice ಕೂಡ. How you want to keep your skin, ಅಥವಾ ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಪಡಲ್ಲ, ಇಸ್ your personal choice. ಸೊ ಯಾ, ಅದು ಬಿಟ್ಟು ದಿಸ್ ಇಸ್ ಪ್ಲಮ್ಸ್ ಜೆಲ್ ಮಾಯ್ಶ್ಚರೈಸರ್, ಆ್ಯಸ್ ಐ ಸೆಡ್. ಗುಡ್ ಪ್ರಾಡಕ್ಟ್ಸ್. ಈ ಪ್ರಾಡಕ್ಟ್ನ ನೋಡ್ಲಿಕ್ತೀರ ಇನ್ಸ್ಟಾಗ್ರಾಮಲ್ಲಿ, ಸ್ವಲ್ಪ ಟ್ರೆಂಡಿಂಗಲ್ಲೇ ಇತ್ತು. ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ಕೂದಲು ವೇವಿನೇ ಇರುತ್ತೆ. ಎಲ್ಲ ಹೆವಿ ಕರ್ಲ್ಸ್ ಥರ ಅಲ್ಲ ನನ್ನ ಕೂದಲು, ಇಟ್ಸ್ ವೇವಿ. ಸೊ ಐ ವಾಂಟೆಡ್ ಟು ಟ್ರೈ ಕರ್ಲ್ಸ್ ವಿತ್ ಹೀಟ್ಲೆಸ್. ಸೊ ಅದಕ್ಕೆ ಈ ಪ್ರಾಡಕ್ಟ್ನ ತರಿಸಿದ್ದೀನಿ. ಏನಿಲ್ಲ, ಯು ಹ್ಯಾವ್ ಟು ಜಸ್ಟ್ ಯೂಸ್ ದಿಸ್ ಆ್ಯಸ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಇಫ್ ಯು ಯೂಸ್ ದಿಸ್ ಓವರ್ ನೈಟ್ ಹಾಕ್ಕೊಂಡು ಇದನ್ನು ಟು ಓಪನ್ ಇಟ್ ಇನ್ ದ ಮಾರ್ನಿಂಗ್, ಅಪ್ಯಾರೆಂಟ್ಲಿ ಯು ವಿಲ್ ಹ್ಯಾವ್ ಕರ್ಲ್ಸ್. ನಿಮ್ಮ ಕೂದಲು ಕರ್ಲ್ ಆಗಿರುತ್ತೆ ವಿತೌಟ್ ಯೂಸಿಂಗ್ ಹೀಟ್ ಕರ್ಲ್ಸ್ನ ಯೂಸ್ ಮಾಡಿದ್ರೆ ಯು ವಿಲ್ ಬಿ ಯೂಸಿಂಗ್ ಓನ್ಲಿ ದಿಸ್ ಪ್ರಾಡಕ್ಟ್. ಇದ್ರ ಜೊತೆ ಒಂದು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ನಾನು ಟ್ರೈ ಮಾಡಿ ನಿಮಗೆ ರಿಸಲ್ಟ್ನ ಐ ಡೆಫಿನೆಟ್ಲಿ ಪೋಸ್ಟ್ ಇಟ್. ಐ ಆಮ್ ವೇಟಿಂಗ್ ಹೇಗೆ ಬರುತ್ತೆ ಅಂತ. ವರ್ತಾ ನಾಟ್ ವರ್ತಾ ಅಂತಲೂ ಹೇಳ್ತೀನಿ. ದಟ್ಸ್ ಇಟ್. ಎಲ್ಲ ಪ್ರಾಡಕ್ಟ್ಸ್ ಐ ಶೋಡ್, ನಿಮಗೆ ತೋರಿಸಿದ್ದೀನಿ. ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ಸುಮ್ಮನೆ ಸಮಾಧಾನ ಮಾಡೋಕ್ಕೆ ಈ ಥರ ಒಂದು ಗಿಫ್ಟ್ಸ್ ಅಂತ ಹಾಕ್ತಾರೋ ಏನೋ ಗೊತ್ತಿಲ್ಲ. ಯಾ, ಐ ಹ್ಯಾವ್ ರಿಸೀವ್ಡ್ ಒನ್ ಗಿಫ್ಟ್ ಆ್ಯಸ್ ಅ ಪ್ರಾಡಕ್ಟ್. ವಾಟ್ ದಿಸ್ ಇಸ್ ನಾನು ನೋಡಿದೆ, ಬಟ್ ಮರ್ತೋಗಿದ್ದೀನಿ ಏನು ಅಂತ. ಲೆಟ್ ಮಿ ಚೆಕ್ ಏನಂತ.
ಓಕೆ, ಏನೋ ಟ್ಯೂಬ್ಸ್ ಥರ ಎಲ್ಲ ಇದೆ. ವಾಟ್ ಇಸ್ ದಿಸ್? ಏನೋ ಸ್ಯಾಂಪಲ್ಸ್ ಇದೆ ಅನ್ಸುತ್ತೆ, ಸ್ಯಾಂಪಲ್ಸ್ ಥರ ಕಾಣಿಸ್ತಾ ಇದೆ ನನಗೆ ಪ್ರೆಸೆಂಟ್ಲಿ. ಓಕೆ, ಇಟ್ಸ್ ಸ್ಯಾಂಪಲ್ ಪೀಸಸ್, ಎಲ್ಲ ಕೂಡ ಸ್ಯಾಂಪಲ್ ಪೀಸಸ್ ಇದೆ. ಸೊ ಆಲ್ ಸ್ಯಾಂಪಲ್ ಪೀಸಸ್ 4 ಕೊಟ್ಟಿದ್ದಾರೆ. ಒಂದು ಬಾಡಿ ಲೋಷನ್ ಇದೆ, ಎಲ್ಲ ಪ್ಲಮ್ದೆ ಬಾಡಿ ಲೋಷನ್ ಇದೆ. ಆ್ಯಂಡ್ ಐ ಹ್ಯಾವ್ ಅ ಬಾಡಿ ಮಿಸ್ಟ್ನ ಕೂಡ ಟ್ರೈ ಮಾಡಿದ್ದೀನಿ ಪ್ಲಮ್ದು. ಇಟ್ಸ್ ಬ್ಯೂಟಿಫುಲ್, ಅಮೇಝಿಂಗ್ ಫ್ರ್ಯಾಗ್ರೆನ್ಸ್, ನೀವು ಟ್ರೈ ಮಾಡ್ಬೋದು. ಸೊ ಯಾ, ಸ್ಯಾಂಪಲ್ ಕಳಿಸಿದ್ದಾರೆ, ಬೇಕಾಗಿಲ್ಲ, ತುಂಬ ಕಳಿಸ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ನೈಕಾ. ಬಾಡಿ ವಾಶ್ ಇದೆ, ಮಾಚಾ ಗ್ರೀನ್ ಬಾಡಿ ವಾಶ್. ಸೊ ಎಲ್ಲ ಸ್ಯಾಂಪಲ್ ಪೀಸಸ್ಸೇ, ಎಲ್ಲ ಪುಟಾಣಿ ಪ್ಯಾಕೆಟ್ಸ್ ಇದೆ. ಯು ಕ್ಯಾನ್ ಸಿ, ನಾನು ಫಿಂಗರಲ್ಲಿ ಇಟ್ಕೊಂಡಿದ್ದೀನಿ, ಇಷ್ಟಿದೆ. ಆ್ಯಂಡ್ ಒನ್ ಇಸ್ ಕಾಪಿ ತೆರಾಮಿಸುದು, ಬಟ್ ಐ ಥಿಂಕ್ ಇಟ್ಸ್ ಅ ಲಿಪ್ ಬಾಮ್. ಯಾ, ಇಟ್ಸ್ ಅ ಲಿಪ್ ಬಾಮ್ ತೆರಾಮಿಸು ಫ್ಲೇವರ್ದು. ಓಕೆ, ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಟ್ರೈ ಮಾಡಿ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ಪ್ರಾಡಕ್ಟ್ ರಿವ್ಯೂ ಅಥವಾ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಹಾಲ್ ಅಥವಾ ನೈಕಾ ಹಾಲ್ದು ವಿಡಿಯೋ ಇಷ್ಟ ಆಗಿದೆ. ಅಗೇನ್, ಎವ್ರಿಥಿಂಗ್ ವರ್ಕ್ಔಟ್ಸ್ ಫಾರ್ ಎವ್ರಿ ಒನ್. ಸೊ ಟ್ರೈ ಮಾಡಿ, see what goes well and what not goes well with your skin. Yeah, until then, okay, I'll meet you guys in my next video. ಇನ್ನೊಂದಷ್ಟು ಅನ್ಬಾಕ್ಸಿಂಗ್ ವಿಡಿಯೋಸ್, ಚಾಲೆಂಜ್ ವಿಡಿಯೋಸ್ ಎಲ್ಲದ್ರ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ. ಪ್ರಾಬಬ್ಲಿ ನನ್ನ ಜರ್ನಿ ನಾ ಡಾಕ್ಯುಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ. ಐ ಕೀಪ್ ಕ್ಲಿಕ್ಕಿಂಗ್ ಫೋಟೋಸ್, ವೀಡಿಯೋಸ್, ಇದೆಲ್ಲ ನನಗೆ ಕ್ಲಿಕ್ ಮಾಡ್ಕೊಂಡು ಐ ಲವ್ ಟು ಡಾಕ್ಯುಮೆಂಟ್ ಮೈ ಜರ್ನಿ. ಸೊ ಯಾ, ಆ ಜರ್ನಿನ ನಿಮಗೂ ತೋರ್ಸೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ಅದಕ್ಕೆ ಈ ಚಾನಲ್ ಇರೋದು. ಸೊ ಐ ಹೋಪ್ ಯು ಗೈಸ್ ವಿಲ್ ಲವ್ ದಿಸ್. ಯಾ, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು, ಬಾಯ್.